ಸಾಲಾರ್ ಕನ್ನಡ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ಬರುವ ಏಪ್ರಿಲ್ 3ನೇ ತಾರೀಕು 2022ನೆಯ ಈ ದಿನ ಒಂದು ಮಹತ್ತರವಾದಂತಹ ದಿನ ಮುಸಲ್ಮಾನರಿಗೆ. ಕಾರಣ, ಆ ದಿನ ರಂಜಾನ್ ಹಬ್ಬದ ಒಂದು ಪವಿತ್ರ ಮಾಸ ಪ್ರಾರಂಭವಾಗುತ್ತದೆ. ಏನಿದು ರಂಜಾನ್ ಮಹತ್ವ? ಬನ್ನಿ ಸ್ನೇಹಿತರೆ, ತಿಳಿಯೋಣ. ರಂಜಾನ್ ಮಹತ್ವ. ರಂಜಾನ್ ಎಂದರೆ ಅರಬಿಕ್ ಭಾಷೆಯಲ್ಲಿ ಅಲ್ ರಮದ್ ಅಥವಾ ರಮದ ಅಂದರೆ ಶುಷ್ಕತೆ, ಶಾಖದ ತೀವ್ರತೆ ಅಥವಾ ದಿನಸಿಯ ದಾಸ್ತಾನಿನ ಕೊರತೆ ಎಂಬುದಾಗಿರುತ್ತದೆ. ಆದರೆ ಇಸ್ಲಾಂ ಧರ್ಮದ ಪ್ರಕಾರ ರಂಜಾನ್ ತಿಂಗಳನ್ನು ಮಹಾನ್ ಪವಿತ್ರ ತಿಂಗಳು ಎಂದು ಪ್ರತಿಪಾದಿಸಲು ಕಾರಣಗಳೇನಿರಬಹುದು? ಈ ಪವಿತ್ರ ತಿಂಗಳಿನ ಪ್ರಾಮುಖ್ಯತೆ ಏನು? ಇಸ್ಲಾಂ ಧರ್ಮದ 5 ಪ್ರಮುಖ ಸ್ತಂಭಗಳ್ಯಾವುವು? ಬನ್ನಿ ಅವುಗಳನ್ನೆಲ್ಲ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಇಸ್ಲಾಂ ಎಂದರೆ ಏನು? ಇಸ್ಲಾಂ ಎಂದರೆ ಏಕದೈವ ಆರಾಧಕ ಧರ್ಮ ಎಂದರ್ಥ. ಹಾಗೆ ಯಾವ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣ ಭಗವಂತನ ನಾಮಸ್ಮರಣೆಗೆ ಅರ್ಪಿಸಿಕೊಳ್ಳುತ್ತಾನೋ ಅವನೇ ಮುಸಲ್ಮಾನ. ಕ್ರಿಸ್ತಶಕ 610ರಲ್ಲಿ ಜಿಬ್ರಾಯಿಲ್ ಎಂಬ ದೈವಚರ ಮುಖೇನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಭಗವಂತನ ವಾಣಿಯು ಪವಿತ್ರ ಖುರಾನ್ ರೂಪದಲ್ಲಿ ಅವತೀರ್ಣಗೊಂಡ ಇಸ್ಲಾಂ ಧರ್ಮದ ಪುಣ್ಯದ 9ನೆಯ ಮಾಸವೇ ರಂಜಾನ್ ತಿಂಗಳು. ಈ ಖುರಾನ್ ಪವಿತ್ರ ಗ್ರಂಥದಲ್ಲಿ ಒಟ್ಟು 30 ಅಧ್ಯಾಯಗಳಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ದೈವಚರ ಜಿಬ್ರಾಯಿಲ್ ಅವರ ಮುಂದೆ ಪಠಿಸಿ ಒಪ್ಪಿಸುತ್ತಾರೆ. ಆದ್ದರಿಂದಲೇ ಈ ಪವಿತ್ರ ರಂಜಾನ್ ಮಾಸದಲ್ಲಿ ಪ್ರತಿ ರಾತ್ರಿ ಈಶಾ ನಮಾಜ್ ನಂತರ ಹೆಚ್ಚುವರಿ ತರಾವೀನ್ ನಮಾಜಿನ 20 ರಕಾತ್ಗಳಲ್ಲಿ ಒಂದೊಂದು ದಿನ ಒಂದೊಂದು ಪವಿತ್ರ ಖುರಾನ್ ಅಧ್ಯಾಯವನ್ನು 30 ದಿನ ಪಠಿಸಲಾಗುತ್ತದೆ. ಈ ಪವಿತ್ರ ತಿಂಗಳೆಲ್ಲ ಉಪವಾಸ, ಪ್ರಾರ್ಥನೆ, ದಾನ ಧರ್ಮಗಳಿಗೆ ಮೀಸಲಿಡುತ್ತಾರೆ. ಇದೇ ಪವಿತ್ರ ತಿಂಗಳನ್ನು ಲೈಲತುಲ್ ಖದ್ರ್ ಅಥವಾ ಶಕ್ತಿಯುತ ರಾತ್ರಿ ಎಂದು ಕರೆಯಲು ಕಾರಣ, ಈ ಪವಿತ್ರ ರಾತ್ರಿಯಲ್ಲೇ ಪವಿತ್ರ ಖುರಾನ್ ಅವತೀರ್ಣಗೊಂಡಿದ್ದರ ನಂಬಿಕೆ. ಉಪವಾಸವೆಂದರೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಉಪಹಾರವನ್ನು ಸೇವಿಸುವುದಕ್ಕೆ ಸೆಹರಿ ಅಂತಲೂ, ಹಾಗೆ ಸಂಜೆ ಸೂರ್ಯಾಸ್ತದ ನಂತರ ಏನಾದರೂ ಅಲ್ಪಾಹಾರ ತೆಗೆದುಕೊಂಡು ಉಪವಾಸ ಮೊಟಕುಗೊಳಿಸುವುದಕ್ಕೆ ಇಫ್ತಿಯಾರ್ ಎಂದು ಕರೆಯಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಒಂದು ಖರ್ಜೂರ ಅಥವಾ ಉತ್ತುತ್ತಿಯಿಂದ ಇಡೀ ದಿನದ ಉಪವಾಸ ಅಥವಾ ರೋಜಾ ಮೊಟಕುಗೊಳಿಸುತ್ತಿದ್ದರು. ಉಪವಾಸವೆಂದರೆ ಬರೀ ದೈಹಿಕ ಹಸಿವು ಮಾತ್ರವಲ್ಲ, ಮಾನಸಿಕ ಹಸಿವನ್ನು ಹತೋಟಿಯಲ್ಲಿಡುವುದು ಅಷ್ಟೇ ಮುಖ್ಯ. ಉಪವಾಸದಿಂದ ಆಗುವ ಪ್ರಯೋಜನಗಳೆಂದರೆ, ಇದರಿಂದ ಭಗವಂತನ ಸೇವೆಯ ಆಧ್ಯಾತ್ಮಿಕ ತರಬೇತಿ ದೊರಕುತ್ತದೆ. ಇದೊಂದು ಭಗವಂತನ ಮೇಲಿಟ್ಟಿರುವ ಪ್ರೀತಿಯ ಸಂಕೇತವಾಗಿರುತ್ತದೆ. ಇದರಿಂದ ಭಗವಂತನ ಒಲುಮೆ ಸಿಕ್ಕಿ ಆತನ ಕೃಪೆಗೆ ಒಳಗಾಗುತ್ತೇವೆ. ಇದರಿಂದ ಮನಸ್ಸು ಜಾಗೃತಿಗೊಂಡು ಆರೋಗ್ಯಕರವಾಗಿರುತ್ತದೆ. ಇದು ಸ್ವಾರ್ಥ, ಅತಿ ಆಸೆ, ಸೋಮಾರಿತನ ನಿವಾರಿಸುತ್ತದೆ. ಹಸುವಿನ ಅರ್ಥ ಹಾಗೂ ಬಾಯಾರಿಕೆ ಅನುಭವ ಗೊತ್ತಾಗುತ್ತದೆ. ಇದರಿಂದ ಮನಸ್ಸು ಪಾರದರ್ಶಕವಾಗಿ ದೇಹ ಹಗುರವಾಗುತ್ತದೆ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆ ಮೂಡಿಸುತ್ತದೆ. ಹಾಗಾದರೆ ಇಸ್ಲಾಮಿನಲ್ಲಿ ಪಾಲಿಸಬೇಕಾದಂಥ 5 ಪ್ರಮುಖ ಸ್ತಂಭಗಳು ಯಾವುವು? ಭಗವಂತನು ಒಬ್ಬನೇ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಅವರ ಪ್ರವಾದಿಗಳು ಎಂದು ನಂಬುವುದು, 5 ಹೊತ್ತಿನ ನಮಾಜ್ ಅಥವಾ ಪ್ರಾರ್ಥನೆಯನ್ನು ಮಾಡುವುದು, ಬಡವರಿಗೆ, ದೀನ ದಲಿತರಿಗೆ, ಬಡವರಿಗೆ, ತಬ್ಬಲಿಗಳಿಗೆ, ಅನಾಥರಿಗೆ, ವೃದ್ಧರಿಗೆ, ವಿಧವೆಯರಿಗೆ ದಾನ ಧರ್ಮ ನೀಡುವುದು, 4ನೇದಾಗಿ ರಂಜಾನ್ ತಿಂಗಳಲ್ಲಿ 30 ದಿನದ ಉಪವಾಸಗಳಿರುವುದು, 5ನೇದಾಗಿ ಒಬ್ಬ ವ್ಯಕ್ತಿಯು ಜೀವಮಾನದಲ್ಲಿ ಸಾಧ್ಯತೆಯಾದಲ್ಲಿ ಒಮ್ಮೆಯಾದರೂ ಹಜ್ ಯಾತ್ರೆಯನ್ನು ಮಾಡುವುದು. ಈ ಪವಿತ್ರ ರಂಜಾನ್ ತಿಂಗಳು ವಿಶೇಷವಾಗಿ 2 ಪ್ರಮುಖ ಘಟನೆಗಳಿಗೆ ಸಾಕ್ಷಿಯಾಗುತ್ತದೆ. 1ನೇದಾಗಿ, ಈ ಪವಿತ್ರ ಮಾಸದಲ್ಲಿ ಪವಿತ್ರ ಖುರಾನ್ ಗ್ರಂಥವು ಅವತೀರ್ಣಗೊಂಡಿತು. 2ನೇದಾಗಿ, ಈ ಪವಿತ್ರ ಮಾಸದಲ್ಲೇ ಮದೀನಾದ ಮುಸಲ್ಮಾನರಿಗೂ ಮೆಕ್ಕದ ಪಗಣರಿಗೂ ಪ್ರಥಮ ಯುದ್ಧ ಜಂಗೆ ಬದರ್ ಏರ್ಪಟ್ಟು ಮದೀನಾದ ಮುಸಲ್ಮಾನರಿಗೆ ವಿಜಯ ಲಭಿಸಿದ ಶುಭ ಮಾಸ. ಈ ಪವಿತ್ರ ಮಾಸದಲ್ಲಿ ಸ್ವರ್ಗದ ಬಾಗಿಲು ಸದಾ ತೆರೆದಿದ್ದು ನರಕದ ಬಾಗಿಲು ಸದಾ ಮುಚ್ಚಿರುತ್ತದೆ. ಈ ತಿಂಗಳಿನಲ್ಲಿ ಸೈತಾನನಿಗೆ ಕಟ್ಟ ಹಾಕಲಾಗಿರುತ್ತದೆ ಎಂಬ ನಂಬಿಕೆ ಇದೆ. ಈ ಪವಿತ್ರ ಮಾಸದಲ್ಲಿ ಉಪವಾಸ ಅಥವಾ ರೋಜಾ ಮಾಡಲು ಕೆಲವರಿಗೆ, ಅಂದರೆ ರೋಗಿಗಳಿಗೆ, ಅಶಕ್ತರಿಗೆ, ಋತುಚಕ್ರದ ಸಮಯದಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ರಿಯಾಯಿತಿ ಇರುತ್ತದೆ. ಮನುಷ್ಯನು ಆದಷ್ಟು
ತನ್ನಲ್ಲಿರುವ ಕೆಟ್ಟತನಗಳನ್ನು ನಾಶಪಡಿಸಿ ಅವುಗಳನ್ನು ಮತ್ತೆ ಹುಟ್ಟದಂತೆ ನಿಯಂತ್ರಿಸುವುದನ್ನು ಕಲಿಯಬೇಕು. ನಮ್ಮ ನಡತೆ, ನೋಟ, ಅಭ್ಯಾಸ, ಜೀವನ ಕ್ರಮ ಎಲ್ಲವನ್ನು ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯಬೇಕು. ಹಾಗೆ ಹಬ್ಬ ಮಾಡಲು ಆಗದ ಅಶಕ್ತರಿಗೆ ಫಿತ್ರದ ಮುಖೇನ ದಾನ ನೀಡಿ ಅವರಿಗೆ ಸಹ ಎಲ್ಲರಂತೆ ಹಬ್ಬ ಆಚರಿಸಲು ಸಹಕರಿಸಬೇಕು. ಇಸ್ಲಾಂ ಧರ್ಮದಲ್ಲಿ ಶ್ರೀಮಂತ ಬಡವ ಎಂಬ ಭೇದವಿಲ್ಲ. ಭಗವಂತನ ಮುಂದೆ ಎಲ್ಲರೂ ಸಮಾನರು. ಶಕ್ತರು ಅಶಕ್ತರಿಗೆ ಸಹಕರಿಸಿ ಸಹಬಾಳ್ವೆ ನಡೆಸಬೇಕೆಂದು ಬೋಧಿಸುವುದೇ ಇಸ್ಲಾಂ ಧರ್ಮದ ಮೂಲತತ್ವ. ನಮಸ್ಕಾರ.